ದೇವರ ಸನ್ನಿಧಿಯಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ದೇವರು ಕೊಟ್ಟಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಆಶಿಸ್ತೇನೆ. ಈ ವಾಕ್ಯವನ್ನು ಆಶೀರ್ವದಿಸುವಂತೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಕರ್ತನಾದ ದೇವರೇ, ನಿನ್ನ ಪಾದದ ಸನ್ನಿಧಿಯಲ್ಲಿ ಹೌದಪ್ಪ, ಅನೇಕರು ಹಸಿದವರಾಗಿ ಬಾಯಾರಿದವರಾಗಿ ಬಂದಿರುವಾಗ ನಿನ್ನ ಕೃಪಾ ಆಶೀರ್ವಾದ ಒಬ್ಬೊಬ್ಬರ ಮೇಲೆ ಸುರಿಸಿಕೊಡು. ಹೌದಪ್ಪ, ಅಲ್ಪನು ಅಯೋಗ್ಯನಾದಂಥ ನಮ್ಮನ್ನು ಹೌದಪ್ಪ ನೀನು ಕರೆದ ಉದ್ದೇಶಕ್ಕಾಗಿ ಸ್ತೋತ್ರ. ಮತ್ತು ನಿನ್ನ ಸಾಧನಗಳಾಗಿ ಉಪಯೋಗ ಆಗುವಂಥ ದೇವರೇ ಅಮೂಲ್ಯ ಸ್ವಾಮಿ ಸಂಧಾನವಾಗಿ ಉಪಯೋಗಿಸ್ತಾ ಇರುವಾಗ ನಿನ್ನ ಕೃಪೆ ಹೌದು ಸ್ವಾಮಿ ಅರಿಯಲಿಕ್ಕಾಗುವಂತೆ ನೀನು ಕೃಪೆ ಮಾಡಬೇಕಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬೇಡ್ತೇನೆ. ಈ ಸಮಯದಲ್ಲಿ ಹೌದಪ್ಪ ವೈರಿ ಎಲ್ಲ ಕಾರ್ಯಗಳನ್ನ ಲಯಪಡಿಸಿ ನಿನ್ನ ಕೃಪೆ ಹರಿಯುವಂತೆ ಸಹಾಯಿಸು. ಹೌದು ದೇವರೇ, ನೀನಿಗೆ ಮಾಡುವ ದೇವರಾಗಿದ್ದಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ದೇವರು ಅನೇಕ ರೀತಿಯಲ್ಲಿ ಮಾತನಾಡುವನಾಗಿದ್ದಾನೆ. ಮತ್ತು ಮಾತನಾಡುವಾಗ ತನಗೆ ಮರೆಯಿಡುವಂಥ ಒಬ್ಬೊಬ್ಬ ಮಗಳ ಮರೆಗಳನ್ನು ಲಾಲಿಸಿ ಅವರನ್ನು ಪರಿಸ್ಥಿತಿಗಳನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಸತ್ಯವೇದ ವೇದವಾಗಿ ದೇವರ ವಾಕ್ಯಗಳವಾಗಿ ನಮ್ಮ ಮುಖಾಂತರವಾಗಿ ಮತ್ತು ಸಾಧನಗಳಾದ ಜನರ ಮುಖಾಂತರವಾಗಿ ಅದು ವಿಧ ರೀತಿಯಲ್ಲಿ ದೇವರು ಜನರನ್ನು ಉತ್ತೇಜಿಸುವನಾಗಿದ್ದಾನೆ, ಸಮಸ್ಯೆಗಳಿಗೆ ಪರಿಹಾರ ಮಾಡುವನಾಗಿದ್ದಾನೆ ಮತ್ತು ತನ್ನ ಭರವಸೆಯನ್ನು ಹೌದು ಕಾರ್ಯಗಳ ಮುಖಾಂತರ, ವಾಕ್ಯಗಳ ಮುಖಾಂತರ, ವ್ಯಕ್ತಿಗಳ ಮುಖಾಂತರವಾಗಿ ಪ್ರಕಟಿಸುವನಾಗಿದ್ದಾನೆ. ಹೀಗಾಗಿ ಈ ದಿನದಲ್ಲಿ ನಿಮ್ಮ ಮುಂದೆ ನಾನು ತಿಳಿಸಲಿಕ್ಕೆ ಇರುವಂಥ ಒಂದು ಸಂಗತಿಯನ್ನು ಸತ್ಯವೇದದ ಹಳೆಯ ಒಡಂಬಡಿಕೆ ಯೆಶಾಯನ ಪ್ರವಾದನ ಗ್ರಂಥ 44ನೇ ಅಧ್ಯಾಯದ ಕೆಲವು ವಚನಗಳನ್ನು ನಿಮ್ಮ ಮುಂದೆ ನಾನು ಓದಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವಾಗ ಇಸ್ರಾಯೇಲರ ಅರಸನೂ ವಿಮೋಚಕನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ ಅಂತ್ಯವೂ ನಾನೇ, ನನ್ನ ಹೊರತು ಯಾವ ದೇವರು ಇಲ್ಲ. ನಾನು ಪುರಾತನದವರನ್ನು ಸೃಷ್ಟಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ ಅಂಥವರಿದ್ದರೆ ನನ್ನ ಎದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ, ಭವಿಷ್ಯತ್ತುಗಳನ್ನು ಹೇಳಲಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನು ನಾವು ನೋಡುವಾಗ ಲೋಕದ ಜನರಿಗೆ ಒಂದು ಸವಾಲನ್ನು ದೇವರ ಆತ್ಮನ ಮುಖಾಂತರವಾಗಿ ನಮ್ಮ ರಕ್ಷಕನು ವಿಮೋಚಕನೂ ಆದಂಥ ದೇವರು ಕರ್ತನ ಮುಖಾಂತರವಾಗಿ ಭಕ್ತನ ಮುಖಾಂತರವಾಗಿ ಇಲ್ಲಿ ಪ್ರಕಟಿಸಿರುವುದನ್ನು ನಾವು ನೋಡುವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ನಾನೇ ಆದಿ ಎಂಬುದಾಗಿ 44ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸುವುದನ್ನು ನಾವು ನೋಡುವರಾಗಿದ್ದೇವೆ. ನಾನೇ ಆದಿ ಅಂತ್ಯವೂ ನಾನೇ, ನನ್ನ ಹೊರತು ಯಾವ ದೇವರು ಇಲ್ಲ ಎಂಬುದಾಗಿ. ನೋಡ್ರಿ, ಈ ದಿನಮಾನಗಳಲ್ಲಿ ನಾವು ಅನೇಕ ದೇವರುಗಳಿದ್ದಾರೆ ಲೋಕದಲ್ಲಿ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಒಂದೊಂದು ದಿನಕ್ಕೂ ಒಂದೊಂದು ದೇವರು ದೇವತೆಗಳನ್ನು ಮನುಷ್ಯರು ಉಂಟು ಮಾಡಿಕೊಂಡು ಆರಾಧಿಸುವರಾಗಿದ್ದಾರೆ. ಆದರೆ ಸತ್ಯವೇದ ಪ್ರಕಟಿಸುವ ಮುಖಾಂತರ ನಾನೇ ಅಂತ್ಯವು ನಾನೇ ಆದಿ ಎಂಬುದಾಗಿ ನಾವು ನೋಡ್ತೇವೆ. ಅದೇ ವಾಕ್ಯವನ್ನು ಸತ್ಯವೇದದ ಕೊನೆ ಗ್ರಂಥವಾದಂಥ ಪ್ರಕಟಣಾ ಗ್ರಂಥದಲ್ಲಿಯೂ ಸಹ ಅಲ್ಲಿ ಅನೇಕ ಕಡೆಗಳಲ್ಲಿ ದೇವರು ಹೇಳ್ತಾನೆ, ನಾನೇ ಆಲ್ಫ ಒಮೇಗ, ನಾನೇ ಮೊದಲಿಗನು ಕೊನೆಯವನು, ಅಂತ್ಯವು ಮತ್ತು ಮೊದಲಿಗನು ಎಂಬುದಾಗಿ ತಿಳಿಸುವುದನ್ನು ನಾವು ಕಾಣ್ತೇವೆ. ಹೀಗೆಯೇ ಪ್ರವಾದಿಯಾದಂಥ ಯೆಶಾಯನ ಮುಖಾಂತರವಾಗಿ ತನ್ನ ಭಕ್ತ ಸಮೂಹಕ್ಕೆ, ತನ್ನ ಜನಾಂಗಕ್ಕೆ ತಿಳಿಸುವುದನ್ನು ನಾವು ನೋಡಿದ್ವಿ. ನನ್ನ ಹೊರತು ಬೇರೆ ಯಾವ ದೇವರು ಇರುವುದಿಲ್ಲ, ಇರುವುದಾದರೆ ನನಗೆ ಹೇಳಿರಿ, ತಿಳಿಸಿರಿ ಎಂಬುದನ್ನು ನಾವು ನೋಡುವರಾಗಿದ್ದಾರೆ. ಆಗ ಅಷ್ಟೇ ಅಲ್ಲದೆ ಅಂಥವುಗಳನ್ನು ಆತನು ನನ್ನ ಹೊರತು ದೇವರು ಇಲ್ಲ ಅಂತ ಹೇಳುವುದಲ್ಲದೆ ಯಾರೆಂಬುದಾಗಿ ಸಾಬೀತುಪಡಿಸಿರಿ, ಸಾಕ್ಷಿಯಾಗಿ ತಿಳಿಸಿರಿ ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ಯಾಕೆಂದರೆ ದೇವರ ವಾಕ್ಯ ಆದಿಕಾಂಡದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದ್ದೇವೆ, ಆತನು ತನ್ನ ಮಾತುಗಳ ಮುಖಾಂತರವಾಗಿ ಲೋಕದ ಸಮಸ್ತವನ್ನು ಉಂಟು ಮಾಡಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆ ಉಂಟು ಮಾಡಿದರಲ್ಲಿ ಆತನ ಇಲ್ಲದೆ ಯಾವುದು ಉಂಟಾಗಲಿಲ್ಲ ಎಂಬುದಾಗಿ. ಹಾಗಾಗಿ ಸೃಷ್ಟಿಕರ್ತನಾದ ದೇವರು ಮಾನವ ಸಂತಾನಕ್ಕೆ ಧೈರ್ಯವಾಗಿ ಎಚ್ಚರಿಸುವನಾಗಿದ್ದಾನೆ.
ನಾನೇ ಆದಿ ಅಂತ್ಯವು, ನನ್ನ ಹೊರತು ಯಾವ ದೇವರು ಇಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಹಾಗೆಯೇ ಯೆಶಾಯನ ಇಂದಿನ ಅಧ್ಯಾಯಕ್ಕೆ ಹೋಗುವಾಗ 43:2 ನಾವು ನೋಡುವಾಗ, ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಹೀಗೆ ನಾವು ನೋಡುವಾಗ ಲೋಕದ ಸಮಸ್ತವನ್ನು ಉಂಟು ಮಾಡಿರುವುದನ್ನು ನೋಡುವಾಗ ದೇವರಿದ್ದಾನೆ ಮತ್ತು ಆತನು ಮಾಡಿದ ವಾಗ್ದಾನಗಳು ಒಂದು ಸುಳ್ಳಾಗುವುದಿಲ್ಲ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯವಾದವರೇ, ಇಲ್ಲಿ 43:2 ನಾವು ನೋಡುವಾಗ ಯಾರು ಈತನೆಂಬುದಾಗಿ ನೋಡುವಾಗ, ಜಲರಾಶಿಗಳಲ್ಲಿ ನೀವು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ಆತನು ವಾಗ್ದಾನ ಮಾಡುವುದನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲದೆ ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ ಸ್ವಾಮಿ ಇಲ್ಲಿ ತಿಳಿಸುವುದನ್ನು ನಾವು ನೋಡುವರಾಗಿದ್ದೇವೆ. ಹೌದು, ಈ ದಿನಗಳಲ್ಲಿ ನಾವು ಸಮಸ್ಯೆಗಳಿಂದ ಮುಳುಗಿ ಹೋಗ್ತಾ ಇದ್ದೇವೇನೋ, ಇಕ್ಕಟ್ಟುಗಳಿಂದ ನಾಶವಾಗ್ತಾ ಇದ್ದೇವೇನೋ ಎಂಬುದಾಗಿ ನಾವು ಸುಡುವ ರೀತಿಯಲ್ಲಿ, ನೀರಿನಲ್ಲಿ ಮುಳುಗಿ ಹೋಗಿ ನಾಶನವಾಗುವ ರೀತಿಯಲ್ಲಿ ಇರುವಂಥ ಜನರಿಗೆ ದೇವರು ಈ ವಾಕ್ಯದ ಮುಖಾಂತರವಾಗಿ ವಾಗ್ದಾನವಾಗಿ, ಜೀವವುಳ್ಳ ಈ ಒಂದು ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಧೈರ್ಯಗೊಳಿಸುವನಾಗಿದ್ದೇನೆ. ಪ್ರಿಯರೇ, ದೇವರು ನಮ್ಮನ್ನು ಧೈರ್ಯಗೊಳಿಸುವಾಗ ನಮ್ಮ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಗದರಿಸದಲೇ ನಮ್ಮನ್ನು ಆಶೀರ್ವದಿಸಿ, ನಾನು ನಿಮ್ಮೊಂದಿಗಿದ್ದೇನೆ, ನೀವು ಭಯಪಡಬೇಡ್ರಿ ಎನ್ನುವ ರೀತಿಯಲ್ಲಿ ದೇವರ ಆತ್ಮನ ಮುಖಾಂತರವಾಗಿ ಇಲ್ಲಿ ತಿಳಿಸುವುದನ್ನು ನಾವು ಕಾಣ್ತೇವೆ. ಜಲರಾಶಿ ಎಂಬ ಒಂದು ಪ್ರವಾಹ ನಾವು ಇತ್ತೀಚೆಗೆ ಬೆಂಗಳೂರು ಮಹಾನಗರದಲ್ಲಿ ನೋಡುವಾಗ ಯಾರೂ ನೆನೆಸಿಲ್ಲ. ರಾತ್ರಿ ಸುಮಾರು 10 ಗಂಟೆ ಮೇಲೆ ಮಳೆ ಶುರುವಾದದ್ದು ಭಯಂಕರವಾದ ರೀತಿಯಲ್ಲಿ ಸುಮಾರು 80ನಿಂದ 100 ಸೆಂಟಿಮೀಟರ್ವರೆಗೂ ಮಳೆ ಹೊಡೆದಿದೆ ಎಂಬುದಾಗಿ ಆ ಒಂದು ಹವಾಮಾನದ ಇಲಾಖೆಯವರು ತಿಳಿಸಿದ್ದಾರೆ. ಪ್ರಿಯರೇ, ಮತ್ತು ಪೇಪರ್ಗಳಲ್ಲಿ ನೋಡಿದಾಗ ಈಗಿಂತ ನಮ್ಮ ಚರಂಡಿಗಳು 9 ಸೆಂಟಿಮೀಟರ್ ಮಳೆ ಹೊಡೆದರೆ ಮಾತ್ರ ಅದನ್ನು ತಡ್ಕೊಳ್ತದೆ, ಅಂದರೆ ಅದರಲ್ಲಿ ಹರಿಯಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ. ಆದರೆ 80 ಸೆಂಟಿಮೀಟರು, ಕೆಲವು ಭಾಗದಲ್ಲಿ 60, ಕೆಲವು ಭಾಗದಲ್ಲಿ 70, ಕೆಲವು ಭಾಗದಲ್ಲಿ 100 ಸೆಂಟಿಮೀಟರ್, ಗರಿಷ್ಠ 100 ಸೆಂಟಿಮೀಟರಷ್ಟು ಬೆಂಗಳೂರಿನ ಹಲವಾರು ಪ್ರದೇಶಗಳಲ್ಲಿ ಸುರಿಸಿದಾಗ ಆ ಜಲರಾಶಿಯು ಆವರಿಸಲ್ಪಟ್ಟು ಕಾರುಗಳೆಲ್ಲ ಮುಳುಗೋಗಿದೆ, ಬಸ್ಗಳೆಲ್ಲ ಮುಕ್ಕಾಲು ಭಾಗ ಮುಳುಗೋಗಿವೆ. ಇನ್ನು 2 ಚಕ್ರ ದ್ವಿಚಕ್ರದ ವಾಹನಗಳು, 2 ವೀಲರ್ಸ್ಗಳಂತೂ ಹೇಳಬೇಕಾಗೇ ಇಲ್ಲ. ಹೀಗಾಗಿ ಯಾವ್ಯಾವ ಕೆಳಗಡೆ ಅಂತಸ್ತಿನಲ್ಲಿ ಮನೆಗಳಿದ್ದವೋ ಅವೆಲ್ಲವೂ ನೀರಿನಿಂದ ಆವರಿಸಲ್ಪಟ್ಟಿರೋದನ್ನು ನಾವು ಕಾಣ್ತೇವೆ. ಕೆಲವೇ ತಿಂಗಳುಗಳ ಹಿಂದೆ ನಾವು ನೋಡುವಾಗ ತಮಿಳುನಾಡಿನಲ್ಲಿ ಸಹ ನೆನೆಸದ ರೀತಿಯಲ್ಲಿ ಇದೇ ರೀತಿಯಲ್ಲಾಗಿ ಮನೆಗಳೇ ಮುಳುಗಿ ಹೋಗುವಂಥ ಒಂದು ಪರಿಸ್ಥಿತಿ. ಆದರೆ ದೇವರನ್ನು ನಂಬಿದಂಥ, ನೀತಿಯ ಜೀವಿತವನ್ನು ನಡೆಸುವಂಥ, ದೇವರಿಗೆ ಸಾಕ್ಷಿಯಾಗಿ ನಡೆಸುವಂಥ, ತಾನು ಮಾಡುವ ಕಾರ್ಯಗಳಲ್ಲಿ ಬಹುಜನರಿಗೆ ಉಪಯೋಗ ಆಗುವಂಥ ಮತ್ತು ಸತ್ಯಕ್ಕೆ ತಕ್ಕ ಹಾಗೆ ತನ್ನ ಎಲ್ಲ ಕಾರ್ಯಕಲಾಪಗಳಲ್ಲಿ ನನ್ನನ್ನು ನೋಡುವಾತನೊಬ್ಬನಿದ್ದಾನೆ ಎಂಬ ಭಯದಿಂದ ಯಾರು ಕಾರ್ಯಗಳು ನಿರ್ವಹಿಸ್ತಾ ಇರ್ತಾರೋ, ಹೀಗಾಗಿ ಪಕ್ಕನೇ ಬರುವಂಥ ಪ್ರಕೃತಿಯ ವಿಕೋಪದಿಂದಾಗಿ, ದೇವರ ಕೋಪದಿಂದಾಗಿ ಬರುವಂಥ ಈ ಜಲರಾಶಿಗಳು ಅವರನ್ನು ಇನ್ನೇನು ಮುಳುಗಿಸಿತೋ ಎನ್ನುವ ರೀತಿಯಲ್ಲಿ ಅವರು ಅಂಥದ್ರಲ್ಲಿ ಹಾದು ಹೋಗುವಾಗ ದೇವರು ಅವರ ಸಂಗಡ ಇದ್ದು ಅವರನ್ನು ನೀರನ್ನು ದಾಟುವಾಗ ಅವು ಅವರನ್ನು ಮುಳುಗಿಸವು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಕೆಲವು ದಿವಸಗಳ ಹಿಂದೆ ವೀಕ್ಷಿಸ್ತಾ ಇರುವಾಗ ಪಕ್ಕನೆ ಪ್ರವಾಹ ಒಂದು ಬೀದಿಯಲ್ಲಿ ಹಾಗೆ ಹರಿದು ಬರ್ತಾ ಇರ್ತದೆ. ಆಗ ಎಲ್ಲೆಲ್ಲಿ ಒಂಟಿಗರು 2-3 ಇದ್ದರೋ ಅವರನ್ನು ಹೊಡೆದುಕೊಂಡು ಹೊಟ್ಟೋಯ್ತು, ಅದು ಒಂದು ಪೇಪರನ್ನು ಹೊಡೆದುಕೊಂಡಾಗ. ಆಗ ಕೆಲವು ಸ್ತ್ರೀಯರು ಮತ್ತು ಕೆಲವರು ಪುರುಷರು ಒಬ್ಬರನ್ನೊಬ್ಬರ ಅವರು ಹಿಡ್ಕೊಂಡು ಗಟ್ಟಿಯಾಗಿ ನಿಂತರು. ಎಂಥ ಬಿರುಸಿನ ನೀರು ಬಂದಾಗ್ಯೂ ಆ ಪ್ರವಾಹ ಅವರನ್ನು ಮುಳುಗಿಸ್ಲಿಕ್ಕೆ ಆಗಲಿಲ್ಲ, ಅವರನ್ನು ತಳ್ಳಿಕೊಂಡಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಾರಣ ಯಾಕೆಂತಂದರೆ, ಒಂದು ದೇವರ ಆಲೋಚನೆ ಅವರಿಗೆ ಕೊಟ್ಟಿತ್ತು, ಮತ್ತೊಂದು ಅವರು ಧೈರ್ಯದಿಂದ ಅಲ್ಲಿ ನಿಂತಾಗ ಆ ಪ್ರವಾಹವು ಅವರನ್ನು ಮುಳುಗಿಸದೆ, ಅವರನ್ನು ತಳ್ಳಿ ಹಾಕದೆ ಕಾಪಾಡಿದ್ದನ್ನು ನಾವು ನೋಡುವರಾಗಿದ್ದೇವೆ.
ಆದ್ದರಿಂದ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಸೊ ದೇರ್ ಈಸ್ ಎ ಸ್ಟ್ರೆಂತ್ ಇನ್ ದ ಯೂನಿಟಿ ಎಂಬುದಾಗಿ. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಾಗಿ. ಅವರೆಲ್ಲೂ ಏಕ ಮನಸ್ಸಿನಿಂದ ಸ್ತ್ರೀ ಪುರುಷರನ್ನು ಭಾವನೆ ಇಲ್ಲದೆ ಆ ಎಲ್ಲ ಯೌವನಸ್ಥರು ಒಂದು 6-7 ಜನ ಒಬ್ಬರನ್ನೊಬ್ಬರು ಇಟ್ಕೊಂಡು ನಿಂತಾಗ ಅಂಥ ಮಹಾಪ್ರವಾಹ ಅವರನ್ನು ತಳ್ಳಿ ಹಾಕಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಒಂದು ಕಡೆ ಧೈರ್ಯ, ಮತ್ತೊಂದು ಕಡೆ ದೇವರ ಕೃಪೆ ಅವರ ಮೇಲೆ ಇದ್ದಿದ್ದನ್ನು ನಾವು ನೋಡುವರಾಗಿದ್ದೇವೆ. ಅಷ್ಟೇ ಅಲ್ಲದೆ ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದೆಂಬುದಾಗಿ. ಇದಕ್ಕೆ ಆಧಾರವಾಗಿ ಸತ್ಯವೇದದಲ್ಲಿ ದಾನಿಯೇಲನ ಪ್ರವಾದನ ಗ್ರಂಥವನ್ನು ನಾವು ನೋಡುವಾಗ ಅಲ್ಲಿ 3ನೇ ಅಧ್ಯಾಯದಲ್ಲಿ ಒಂದು ಸಂಗತಿಯನ್ನು ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಸೊ ಅಲ್ಲಿ ಇಬ್ರಿಯರ ಜನರು ಅಂದರೆ ಯಹೂದ್ಯರ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಆ ದೇಶವನ್ನು ಆದಿ ಕಾಲದಲ್ಲಿ ಮಹಾ ಸಾಮ್ರಾಟನು, ವಿಶ್ವದಲ್ಲಿಯೇ ಬಹಳ ಬಲಿಷ್ಠನಾದಂಥ ಚಕ್ರವರ್ತಿಯಾದಂಥ ನೆಬೂಕದ್ನೆಚ್ಚರನಿಗೆ ಎದುರು ನಿಲ್ಲುವವರೇ ಯಾರೂ ಇರಲಿಲ್ಲ. ಅಂಥ ಮಹಾ ಸಮೂಹ ಸೈನ್ಯ ಬಲ ಅವನ ಹತ್ರ ಇತ್ತು, ಧೈರ್ಯ ಆಗಿತ್ತು, ಮತ್ತು ಅವನಿಗೆ ದೇವರ ಕೃಪೆ ಅವನ ಮೇಲೆ ಇತ್ತು. ಇದರಿಂದಾಗಿ ಯಾವ ದೇಶಗಳು ಅವನನ್ನು ಎದುರಾಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಆ ಯಹೂದ್ಯರನ್ನು ದೇಶವನ್ನು ಅವನ ಹಿಡಿತಕ್ಕೆ ಬಂದಿರುವಾಗ ಅಲ್ಲಿ ಕೆಲವು ಯೌವನಸ್ಥರನ್ನು ಆರಿಸಿಕೊಂಡು ಅವನು ಸೆರೆಯಾಗಿ ತೆಗೆದುಕೊಳ್ಳುತ್ತಾನೆ. ಆದರೆ ಅವರನ್ನು ಗುಲಾಮರಾಗಿ ಮಾಡೋದಕ್ಕಲ್ಲ, ಅವರಿಗೆ ಅವರ ಬೋಧನೆ ಮಾಡಿ ವಿದ್ಯಾಬುದ್ಧಿಗಳನ್ನು ಕಳಿಸಿ ತನ್ನ ಆಸ್ಥಾನದಲ್ಲಿ ಅವರನ್ನು ಕೆಲಸಗಾರಾಗಿ ಇಟ್ಕೊಳ್ಬೇಕೆಂಬುದಾಗಿ. ಹೀಗಾಗಿ ಇರುವಂಥರಲ್ಲಿ ಶದ್ರಾಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರೆಂಬ 4 ಜನರು ಅವರನ್ನು ಆರಿಸ್ತಾರೆ. ಅದರಲ್ಲಿ ಬಹಳ ಬೇರೆ ಜನರಿರ್ತಾರೆ. ಆಗ ಅಲ್ಲಿರುವಾಗ ಆ ಅರಸನು ಇವರಿಗೆ ಒಳ್ಳೆಯ ಊಟ ಕೊಡಿ, ಇವರನ್ನು ಚೆನ್ನಾಗಿ ನೋಡಿಕೊಳ್ಳ್ರಿ ಎಂಬುದಾಗಿ ಹೇಳಿ ಅವರನ್ನು ನೋಡಿಕೊಳ್ಳುವ ವ್ಯಕ್ತಿಗೆ ಆದೇಶ ಮಾಡಿ ಹೋಗಿರ್ತಾನೆ. ಆದರೆ ಈ ವ್ಯಕ್ತಿಗಳು ಆ ಒಂದು ರಾಜ್ಯ ಭೋಗ ಭಾಗ್ಯಗಳನ್ನು ಅನುಭವಿಸದೆ ಸರಳವಾಗಿ ತನ್ನ ದೇವರಿಗೆ ವಿಧೇಯರಾಗಿ ತಮ್ಮ ದೇಹವನ್ನು ಅಶುದ್ಧ ಮಾಡಿಕೊಳ್ಳದೆ ತಮ್ಮ ಜೀವಿತವನ್ನು ಯಾವುದಕ್ಕೂ ವಿಧೇಯ ಮಾಡದೆ ಇರುವಾಗ ಅಲ್ಲಿ ಅವರು ಮಹಾ ಒಂದು ಅಗ್ನಿಯ ಹೊಳೆಯಲ್ಲಿ ಸಿಕ್ಕುವಂಥ ಒಂದು ಸಂದರ್ಭ. ಯಾಕೆ ಅಂತಂದರೆ ಅಲ್ಲಿ ಆ ಅರಸನಿಗೆ ಒಂದು ಕನಸು ದರ್ಶನ ಬಂದಿರ್ತದೆ, ಆ ಕನಸು ಮರ್ತೋಗಿರ್ತಾನೆ. ಆದರೆ ಹಿರಿಯರಲ್ಲಿ ಒಬ್ಬನಾದಂಥ ದಾನಿಯೇಲನಿಗೆ ಆ ಕನಸಿನ ಅರ್ಥ ತಿಳಿಸುವಂಥ ಒಂದು ಕೃಪೆ ಇರ್ತದೆ. ಅವನು ತಿಳಿಸಿದಾಗ ಒಂದು ಪ್ರತಿಮೆಯನ್ನು ಮಾಡಿಸಿ ಅದಕ್ಕೆ ಎಲ್ಲರೂ ಅಡ್ಡ ಬೀಳಬೇಕೆಂಬುದಾಗಿ. ಪ್ರಿಯರೇ, ಆಗ ಇಲ್ಲಿ ಇವರಲ್ಲಿ ಅಡ್ಡ ಬೀಳಲಿಕ್ಕೆ ಅವರು ಇಷ್ಟಪಡೋದಿಲ್ಲ. ಯಾಕೆಂದರೆ ನಮ್ಮನ್ನು ಉಂಟು ಮಾಡಿದ, ಜಗತ್ತನ್ನು ಉಂಟು ಮಾಡಿದ ಸೃಷ್ಟಿಕರ್ತನಿಗೆ ಹೊರತಾಗಿ ನಾವು ಯಾವ ದೇವರುಗಳಿಗೂ ವಿಗ್ರಹಗಳಿಗೂ ನಾವು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ. ಆಗ ಅರಸನು ಹೇಳ್ತಾನೆ, ನಿಮ್ಮ ದೇವರು ನಿಮ್ಮನ್ನು ಕಾಪಾಡಿಕೊಳ್ಳುವುದಾದರೆ ಕಾಪಾಡಿಕೊಳ್ಳ್ರಿ, ನನ್ನ ಆಜ್ಞೆಗೆ ಅವಿಧೇಯರಾದಂಥ ಹೀಗೆ ಮಾಡೋದಂತೇಳಿ ಆದರೆ 2 ಪಟ್ಟು ಬೆಂಕಿಯನ್ನು ಜಾಸ್ತಿ ಮಾಡಿ ಆ ಹೊಂಡಕ್ಕೆ ಹಾಕಿದರೆ ಎಂಬುದಾಗಿ. ಆದರೆ ಅವರು ಬಹುಶಃ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿರ್ಬೋದು. ಆ ಪ್ರಾರ್ಥನೆ ನಿಮಿತ್ತವಾಗಿ ದೇವರ ಹಸ್ತಕ್ಕೆ ತಮ್ಮನ್ನು ಒಪ್ಪಿಸಿದಾಗ ಬೆಂಕಿಯಲ್ಲಿ ಬಿದ್ದರು. ಆದರೆ ಬೆಂಕಿ ಅವರನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಆಗ ಅರಸನು ಎತ್ತರದ ಸ್ಥಳದಲ್ಲಿ ಕೂತ್ಕೊಂಡು ವಾಚ್ ಮಾಡ್ತಾ ಇರುವಾಗ ನಾವು 3 ಜನನ ಹಾಕಿದೆವು, ಆದರೆ 4ನೇ ವ್ಯಕ್ತಿ ಅವರ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ನೋಡ್ತಾರೆ. ಆಗ ಅವರನ್ನು ಹೊರಗಡೆ ಕರೆದಾಗ, ಓ ಜೀವಸ್ವರೂಪನಾದ ದೇವ ಮಕ್ಕಳೇ ಹೊರಗಡೆ ಬನ್ನಿ ಅಂದಾಗ ಅವರು ಹೊರಗಡೆ ಯಾವ ಹೊಗೆ ಆಗಲಿ ಬೆಂಕಿ ತಾಕಿರುವುದಾಗಲಿ ಯಾವುದಿರಲಿಲ್ಲ. ಯಾಕೆಂತಂದರೆ ಈ ವಾಕ್ಯ ಭಾಳ ಸ್ಪಷ್ಟವಾಗಿ ತಿಳಿಸ್ತದೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ನೋಡಿ, ಇಂಥ ಒಂದು ದಹಿಸುವ ಸಂದರ್ಭದಲ್ಲಿಯೂ ಅವರು ಆ ಅಗ್ನಿಗೆ ಒಳಗಾಗಲಿಲ್ಲ. ಜಲರಾಶಿಗಳ ಮೇಲೆ ಹಾದು ಹೋಗುವಾಗ ಆ ನೀರು ನಿಮ್ಮನ್ನು ಆವರಿಸುವುದಿಲ್ಲ ಎಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯದ 2ನೇ ವಚನದಲ್ಲಿ ದೇವ ವಾಗ್ದಾನ ಹೀಗಾಗಿರುವುದನ್ನು ನಾವು ನೋಡ್ತೇವೆ. ಆದುದರಿಂದ ದೇವರು ಇಲ್ಲಿ ಕೀರ್ತನೆ ಗ್ರಂಥ 33ನೇ ಅಧ್ಯಾಯ 18ನೇ ವಚನದಲ್ಲಿ ಬಹಳ ಅಮೂಲ್ಯವಾದಂಥ ವಾಗ್ದಾನವನ್ನು ತನ್ನನ್ನು ನಂಬಿದಂಥ ಜನರಿಗೆ ಹೇಳುವುದನ್ನು ನಾವು ಕಾಣ್ತೇವೆ. ಯೆಹೋವನಾದರೂ ತನ್ನ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ರಕ್ಷಿಸುತ್ತಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೇವರ ಸೃಷ್ಟಿಕರ್ತನಲ್ಲಿ ವಿಧೇಯರಾಗಿ ನಂಬಿಗಸ್ತರಾಗಿರ್ತಾರೋ ಅವರನ್ನು ಏನು ಮಾಡ್ತಾನೆ, ಕಟಾಕ್ಷಿಸ್ತಾನೆ ಎಂಬುದಾಗಿ, ಅವರಿಗೆ ಕರುಣೆ ತೋರಿಸ್ತಾನೆ, ದಯೆ ತೋರಿಸ್ತಾನೆ. ಈ ವಿಲ್ ಗೋಯಿಂಗ್ ಟು ಶೋ ಈಸ್ ಕಂಪ್ಯಾಷನ್ ದೋಸ್ ಹೂ ಆರ್ ಹ್ಯಾವಿಂಗ್ ಫೇತ್ ಆ್ಯಂಡ್ ಒಬೇ ಸಚ್ ಗ್ರೇಟ್ ಗಾಡ್ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಅಂಥವರಿಗೆ ಕಟಾಕ್ಷ ಇರ್ತದೆ ಎಂಬುದಾಗಿ.
ಮತ್ತು ತನ್ನ ಕೃಪೆ, ಅವರ ಗ್ರೇಸ್, ದ ಗ್ರೇಸ್ ಆಫ್ ಗಾಡ್, ಆತನು ದೇವರನ್ನು ನಿರೀಕ್ಷಿಸುವವರನ್ನು ರಕ್ಷಿಸ್ತಾನೆ. ಈಸ್ ನಾಟ್ ಓನ್ಲಿ ಶೋ ಈಸ್ ಗ್ರೇಸ್ ಬಟ್ ಆಲ್ಸೋ ಈಸ್ ಗೋಯಿಂಗ್ ಟು ಸೇವ್ ಗಾಡ್ ಆ್ಯಂಡ್ ಪ್ರೊಟೆಕ್ಟ್ ದೆಮ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ಟ್ರಬಲ್ಸ್ ಆ್ಯಂಡ್ ಟ್ರಯಲ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಇಲ್ಲಿ ಈ 2 ವಾಗ್ದಾನಗಳನ್ನು ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 2ನೇ ವಚನವನ್ನು ನೋಡುವಾಗ ಮತ್ತು ಕೀರ್ತನೆ ಗ್ರಂಥ 33:18 ನಾವು ನೋಡುವಾಗ ಇಲ್ಲಿ ನಾವು ಜಲರಾಶಿಗಳ ಮಧ್ಯೆ ಭಯಂಕರವಾದ ಪ್ರವಾಹದ ಫ್ಲಡ್ ರೀತಿಯ ಸಮಸ್ಯೆಗಳು ನಮ್ಮನ್ನು ನಿಮ್ಮನ್ನು ಆವರಿಸುವಾಗ ದೇವರು ಅವುಗಳಲ್ಲಿ ನಾವು ಮುಳುಗಿ ಹೋಗದೆ ಅದರಿಂದ ನಮ್ಮನ್ನು ಕಾಪಾಡಲು ಶಕ್ತನು ಎಂಬುದಾಗಿ ದೇವರ ವಾಗ್ದಾನವನ್ನು ನಾವು ನೋಡುವರಾಗಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮನ್ನು ಈ ಸುಟ್ಟಿ ಹಾಕ್ತೀನಿ, ಅಷ್ಟೇ ನಮ್ಮ ನಾಶ, ನಾವಿನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಈ ಸಮಸ್ಯೆ ಅಂತ ಭಯಂಕರವಾದಂಥದ್ದು, ಘೋರವಾದದ್ದು ಎಂಬುದಾಗಿ ಭಯಗ್ರಸ್ತರಾಗಿರುವಾಗ ಪ್ರಿಯರೇ, ಆ ಜ್ವಾಲೆ ನಿಮ್ಮನ್ನು ದಹಿಸದು ಎಂಬುದಾಗಿ ಹೇಳಿದೆ. ನೀರು ನಮ್ಮನ್ನು ಮುಳುಗಿಸುವುದಿಲ್ಲ, ಹಾಗೆ ಅದು ದಹಿಸುವುದಿಲ್ಲ ಎಂಬುದಾಗಿ. ಸೊ ನಮ್ಮನ್ನು ಕಾಪಾಡುವನಾಗಿದ್ದಾರೆ. ಆದುದರಿಂದಲೇ ಯಾವಾಗ ಕಾಪಾಡ್ತಾನೆ ಎಂಬುದಾಗಿ ಈ ಕೀರ್ತನೆಗಾರನ 33ನೇ ಅಧ್ಯಾಯ 18 ತಿಳಿಸುವಂತೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು, ಯಾರು ಆ ಸತ್ಯ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೋ ಅಂಥವರನ್ನು ಆತನು ಕಾಪಾಡ್ತಾನೆ, ಕಟಾಕ್ಷಿಸ್ತಾನೆ ಎಂಬುದಾಗಿ. ಮತ್ತು ಅಂಥವರು ತನ್ನ ಕೃಪೆಯನ್ನು, ದೇವರನ್ನು ಆಶ್ರಯಿಸಿಕೊಳ್ಳುವಾಗ, ಆತನ ಕೃಪೆಯ ಕಡೆ ಎದುರು ನೋಡುವಾಗ ಅವರನ್ನು ಅಂಥ ಸಮಸ್ಯೆಗಳಿಂದ ತಪ್ಪಿಸಿ ಅವರನ್ನು ರಕ್ಷಿಸುತ್ತಾನೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಜನರೇ, ಇಲ್ಲಿ ಈ ವಚನ ಭಾಳವಾಗಿ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದರೆ ಒಂದು ವಚನ ನಮಗೆ ತಿಳಿಸ್ತಾ ಇದೆ, ನಾವು ಭಯಭಕ್ತಿಯುಳ್ಳವರಾಗಿರಬೇಕು. ಈ ದಿನಗಳಲ್ಲಿ ಮನುಷ್ಯರನ್ನು ನಾವು ನೋಡುವಾಗ ಬದಲಾಗುವ ಪರಿಸ್ಥಿತಿ, ನೋಡುವಂಥ ಸಂಗತಿಗಳಿಂದ ಉಂಟಾಗುವ ಆಸೆಪಾಸೆಗಳಿಂದಾಗಿ ನಾವು ನಮ್ಮ ದೇಹವನ್ನು ಗುದ್ದಿ ನಜ್ಜುಗೊಜ್ಜು ಮಾಡುವರಾಗಿದ್ದೇವೆ. ಆದ್ದರಿಂದ ದೇವರ ವಾಕ್ಯದಲ್ಲಿ ನಾವು ತಿಮೋತಿ ಗ್ರಂಥದಲ್ಲಿ ನಾವು ನೋಡುವರಾಗಿದ್ದೇವೆ, ಹೌದು, ಹಣದಾಸೆಯು ಸಕಲ ಕೆಡುಕುತನಕ್ಕೆ ನಡೆಸ್ತದೆ ಎಂಬುದಾಗಿ. ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡುವರಾಗಿದ್ದೇವೆ, ಆಸೆ ಅಗತ್ಯ, ಆದರೆ ಅತಿ ಆಸೆ ಅದು ಬಸರಾಗಿ ಮರಣವನ್ನು ನಡೀತದೆ ಎಂಬುದಾಗಿ. ಸೊ ಆ ಮರಣ, ದ ವೇಜಸ್ ಆಫ್ ದಿ ಸಿನ್ ಈಸ್ ಡೆತ್ ಎಂಬುದಾಗಿ. ಹೌದು, ನಾವು ಅನೇಕ ಆಸೆಗಳು, ಡಿಸೈರ್ಸ್, ವಿ ಹ್ಯಾವ್ ಮೋರ್ ಡಿಸೈರ್ಸ್, ಬಟ್ ಆ ಡಿಸೈರ್ಸ್ ಎಂಥವುದಂತಂದರೆ ಘೋರವಾದ, ಹೌದು, ಆ ಆಸೆಗಳನ್ನು ನಾವು ಇಟ್ಟುಕೊಂಡು ಅದಕ್ಕೋಸ್ಕರವಾಗಿ ಪ್ರಯಾಸ ಪಡುವಾಗ ಆ ಆಸೆ ಪಾಸೆಗಳ ನಿಮಿತ್ತವಾಗಿ ಅದನ್ನು ನಾವು ಆ ಗುರಿಯನ್ನು ದಾಟಲಾಗದೆ ನಾವು ಮರಣವನ್ನು ಹೊಂದುವರಾಗಿದ್ದೇವೆ ಎಂಬುದಾಗಿ ರೋಮಾಪುರದ ಪತ್ರಿಕೆಯಲ್ಲಿ ನಾವು ನೋಡುವರಾಗಿದ್ದೇವೆ. ಆದುದರಿಂದ ದೇವರು ಈ ಒಂದು ಸಂದರ್ಭದಲ್ಲಿ ತಿಳಿಸುವನಾಗಿದ್ದಾನೆ. ಅದೇ ಕೀರ್ತನೆ ಗ್ರಂಥ 36:19 ನಾವು ನೋಡುವಾಗ ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನೆಂಬುದಾಗಿ. ನಮಗೆ ಕೊರತೆಗಳು ಬಂತು, ಅಸಹಾಯಕಗಳು ಬಂತು, ಎಲ್ಲ ಕಡೆ ಹೌದು ನಮಗೆ ದುಡಿಲಿಕ್ಕೆ ಅವಕಾಶ ಆಗ್ತಾ ಇಲ್ಲ, ನಮ್ಮ ಸಹಾಯ ಎಲ್ಲಿ ಸಿಗ್ತಾ ಇಲ್ಲ, ಯಾಕೆಂದರೆ ಅಂಥ ಒಂದು ಘೋರವಾದ ಪರಿಸ್ಥಿತಿ ಎಲ್ಲ ಕಡೆಗಳೇ ಉಂಟಾಗಿದೆ ಎಂಬುದಾಗಿ ನಾವು ಚಿಂತಿಸುವುದಾದರೆ, ಪ್ರಿಯ ದೇವ ಮಕ್ಕಳೇ, ಇಲ್ಲಿ ಹೇಳ್ತಾನೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿದೆ. ಆತನು ಬರಗಾಲದಲ್ಲಿಯೂ ಅವರ ಜೀವವನ್ನು ಉಳಿಸುವನು ಎಂಬುದಾಗಿ 19ನೇ ವಚನ ಕೊನೆಯ ಭಾಗದಲ್ಲಿ ನಾವು ನೋಡುವರಾಗಿದ್ದೇವೆ. ಹೌದು, ನಮಗೆ ಕೊರತೆಗಳು ಬಂದಾಗ, ಇಕ್ಕಟ್ಟುಗಳು ಬಂದಾಗ ಎಲ್ಲಿ ನಾವು ಓಡೋಗಬೇಕು ಎಂಬುದಾಗಿ ನಾವು ನೋಡುವಾಗ ನಮ್ಮೆಲ್ಲ ಸ್ಥಿತಿಗತಿಗಳನ್ನು ನೋಡುತ್ತಾ ಇರುವ ಆತನು, ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸಿದ ಆತನು, ನಮ್ಮ ಎಲ್ಲ ಒಂದು ಸ್ಥಿತಿಗತಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಸಹಾಯಕರನ್ನು ಒದಗಿಸಿ ಕಾಯುವ ಆತನಾದಂಥ ಆ ಸೃಷ್ಟಿಕರ್ತನ ಕಡೆ ನಾವು ನೋಡುವಾಗ ದೇವರ ಕೃಪೆಯನ್ನು ನಾವು ಕಾಣುವರಾಗಿದ್ದೇವೆ. ಆದುದರಿಂದಲೇ ಈ ಒಂದು ಗ್ರಂಥ ಬಹಳ ಸ್ಪಷ್ಟವಾಗಿ ವೇದ ವಚನಗಳ ಮುಖಾಂತರ ನಮ್ಮನ್ನು ದೇವರು ಉತ್ತೇಜಿಸುವನಾಗಿದ್ದಾನೆ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 5, 6, 7 ವಚನಗಳಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಕಾಯ್ತಾನೆ ಎಂಬುದಾಗಿ, ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಕಾಣುವರು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಸೊ ಅಂದರೆ ಆ ಸ್ವಾಮಿಯನ್ನು ನಾವು ದೃಷ್ಟಿಸುವಾಗ ಇಂಥ ಶೋಧನೆಗಳ ಸಮಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ಯಾರ ಬಳಿಗೆ ಹೋಗಲಿ, ಎಲ್ಲಿಗೆ ಹೋಗಲಿ ಎಂಬುದಾಗಿ ನಾವು ಕಾಣುವಾಗ ದೇವರು ಪಕ್ಕನೆ ಸಹಾಯಗಳ ಮಾರ್ಗವನ್ನು ತೋರಿಸುವನಾಗಿದ್ದಾನೆ. ಯಾಕೆಂತಂದರೆ 7ನೇ ವಚನ 6ನೇ ವಚನದಲ್ಲಿ ನಾವು ನೋಡಿದ್ದೇವೆ, ಕಷ್ಟದಲ್ಲಿ ಮರೆ ಇಡಲು ದೇವರು ಅದನ್ನು ಕೇಳಿ ಎಲ್ಲ ಬಾಧೆಗಳಿಂದ ಅವರನ್ನು ಬಿಡಿಸಿದನೆಂಬುದಾಗಿ.
ನಾವು ಯಾವಾಗ ಮೊರೆ ಇಡ್ತೇವೆ ಅಂತಂದರೆ ನಮಗೆ ಕಷ್ಟ ಬಂದಾಗ. ಕಷ್ಟ ಬರದೇ ಇದ್ದರೆ ಮನುಷ್ಯನು ಅವನು ದೇವರನ್ನು ನೆನ್ಕೊಳ್ಳೋದಿಲ್ಲ ಮತ್ತು ಆ ಉಪಕಾರಗಳನ್ನು ಮಾಡಿದಂಥವರನ್ನು ಸ್ಮರಿಸೋದಿಲ್ಲ. ಆದುದರಿಂದಲೇ ಮನುಷ್ಯರಿಗೆ ಒಂದು ರೀತಿಯಲ್ಲಿ ಕಷ್ಟ ಬರುವುದು ಒಳ್ಳೆಯದು. ನಾವು ರೈತನನ್ನು ಜ್ಞಾಪಿಸಿಕೊಳ್ಳುವಾಗ, ರೇಷ್ಮೆ ಹುಳ ಮೇಯಿಸ್ತಾ ಇರ್ತಕ್ಕಂಥ ರೈತರನ್ನು ಜ್ಞಾಪಕ ಮಾಡಿಕೊಡುವಾಗ ಅದು ಒಂದೊಂದು ಹಂತಕ್ಕೂ ಒಂದೊಂದು ತನ್ನ ಜೀವನ ಬದಲಾಯಿಸ್ತದೆ, ಹೊಸತನವನ್ನು ಬೆಳೆಸ್ಕೊಳ್ತದೆ. ಅದಕ್ಕೋಸ್ಕರವಾಗಿ ಕೆಲವು ದಿನಗಳ ಆದ ಮೇಲೆ, ಅದು ಮೊಟ್ಟೆಯಿಂದ ಈಚೆಗೆ ಬಂದ ಮೇಲೆ ಹುಳ ಅದನ್ನು ಸೊಪ್ಪುಗಳನ್ನು ತಿಂತಾ ಇರ್ತದೆ. ಅದಾದ ಮೇಲೆ ಪಕ್ಕನೆ ಸೊಪ್ಪು ತಿನ್ನೋದು ಬಿಟ್ಬಿಡುತ್ತೆ, ಯಾಕಂದರೆ ಅದು ಜ್ವರ ಬರ್ತದೆ. ಅದನ್ನು 1ನೇ ಜ್ವರ ಎಂಬುದಾಗಿ ಹೇಳ್ತಾರೆ. ಆಗ ಮೈಯೆಲ್ಲ ಹುಣ್ಣು ಆದಾಗ ಆಗಿಬಿಡುತ್ತೆ. ಆಗ ಅದರ ಪರೆ ಹಾಗೆಯೇ ಬಿಟ್ಟು ಹೋಗ್ತದೆ. ಆಮೇಲೆ ಅದು ಈಚೆಗೆ ಬಂದ ಮೇಲೆ ಸೊಪ್ಪು ತಿನ್ನೋದಕ್ಕೆ ಸಾಗುತ್ತೆ. ಹೀಗೆ 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ, ಹೀಗೆ 4-5 ದಿನಕ್ಕೆ ಹೀಗೆ ಬಂದು ಅದು ಸಣ್ಣ ಕ್ರಿಮಿಯಾಗಿ ಬಂದಂಥದ್ದು ದೊಡ್ಡ ಹುಳು ಆಗಿ ಮುಂದೆ ನಮಗೆ ರೇಷ್ಮೆ ಕೊಡುವಂಥ ಒಂದು ಗೂಡನ್ನು ಕಟ್ಟುವುದನ್ನು ನಾವು ಕಾಣ್ತೇವೆ. ಯಾಕೆ ಅಂತಂದರೆ ಒಂದೊಂದು ದಿನ ಒಂದೊಂದು ಹಂತದಲ್ಲಿ ಅದು ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುವುದನ್ನು ನಾವು ಕಾಣ್ತೇವೆ. ಅಂದರೆ ಅದು ಶೋಧನೆಗೆ ಒಳಗಾಗುವುದನ್ನು ನಾವು ಕಾಣ್ತೇವೆ. ಆ ಶೋಧನೆಯನ್ನು ಸಹಿಸಿಕೊಂಡಾಗ ಆಹಾರವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟಾಗ ಅದು ಮೌನವಾಗಿರುವಾಗ ಅದು ಹಾಗೇ ಅದರ ಚರ್ಮ ಗಟ್ಟಿಯಾಗಿ ಹೋಗ್ತದೆ. ಅದು ಹೊಸ ರೂಪವನ್ನು ಕೊಟ್ಟು ಆ ನಂಬಿದಂಥ ಮನುಷ್ಯನಿಗೆ ಅದು ರೇಷ್ಮೆಯನ್ನು ಕೊಡುವುದನ್ನು ನಾವು ಕಾಣ್ತೇವೆ. ಮತ್ತು ಅವನು ಅದನ್ನು ಮಾರಿ ಅದರ ಲಾಭವನ್ನು ಪಡೆಯೋದನ್ನು ನಾವು ಕಾಣ್ತೇವೆ. ಆದುದರಿಂದಲೇ ಅದು ಮರಣ ದಿಂದ ತಪ್ಪಿಸಲು ದೇವರು ಆ ಹುಳಕ್ಕೆ ಸಹಾಯ ಮಾಡುವುದಾದರೆ, ಅದು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿ ಮಾಡುವುದಾದರೆ, ನಿನಗೆ ನನಗೆ ಆ ಒಂದು ರೇಷ್ಮೆ ಹುಳದ ಮುಖಾಂತರವಾಗಿ ದೇವರು ನಮ್ಮ ಪ್ರಾಣವನ್ನಲ್ಲ ನಮ್ಮ ಜೀವವನ್ನೇ ಉಳಿಸಲು ಶಕ್ತನಾಗಿದ್ದಾನೆಂಬುದಾಗಿ. ಆದುದರಿಂದ ಇಲ್ಲಿ ನಾವು ನೋಡ್ತೇವೆ, ಆತನನ್ನೇ ದೃಷ್ಟಿಸುವರು, ಪ್ರಕಾಶವನ್ನು ಹೊಂದುವರು, ಕಷ್ಟದಲ್ಲಿ ದೇವರಿಗೆ ಮೊರೆ ಇಡಲು ಕೇಳಿ ಎಲ್ಲ ಬಾಧೆಗಳಿಂದ ಆತನು ಬಿಡಿಸುವನು, ಆತನು ಬಿಡಿಸಲು ಸಮರ್ಥನು ಶಕ್ತನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿದೆವು ಮತ್ತು ಇದೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಲಿಸಿ ಕಾವಲಾಗಿದ್ದು ಅವರನ್ನು ಕಾಪಾಡುತ್ತಾನೆ ಎಂಬುದಾಗಿ. ಹೌದು, ಆತನ ವಾಗ್ದಾನಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದಲೇ 8 ವಚನ ನಾವು ನೋಡುವಾಗ 34ನೇ ಕೀರ್ತನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ ಎಂಬುದಾಗಿ. ಸೊ ಟೇಸ್ಟ್ ಆ್ಯಂಡ್ ಸಿ ಹೌ ಲಾರ್ಡ್ ಈಸ್ ಗುಡ್ ಎಂಬುದಾಗಿ. ಆತನು ಅನುಭವದಿಂದ ಆತನನ್ನು ರುಚಿ ನೋಡಿ ಆತನು ಮಾಡುವಂಥ ಕಾರ್ಯಗಳ ಮುಖಾಂತರವಾಗಿ ಮತ್ತು ಆತನು ಒದಗಿಸಿದಂಥ ಆಶೀರ್ವಾದಗಳು ಸಂಗತಿಗಳ ಮುಖಾಂತರವಾಗಿ ಆತನು ಸರ್ವೋತ್ತಮನು, ಅಂದರೆ ಇಲ್ಲದನ್ನು ಉಂಟು ಮಾಡುವ ಆತನು, ಅಸಾಧ್ಯವಾದನ್ನು ಸಾಧ್ಯ ಮಾಡುವ ದೇವರು ಎಂಬುದಾಗಿ ಇಲ್ಲಿ ತಿಳಿಸುವುದನ್ನು ನಾವು ಕಾಣ್ತೇವೆ. ಆದುದರಿಂದಲೇ ನಮ್ಮನ್ನು ಉತ್ತೇಜಿಸುವ ದೇವರು ಹೀಗೆ ಹೇಳ್ತಾನೆ 10ನೇ ವಚನದಲ್ಲಿ, 34ನೇ ಕೀರ್ತನೆ 10ನೇ ವಚನದಲ್ಲಿ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಹೌದು, ಪ್ರಾಯದ ಸಿಂಹಗಳು ಅವು ಏನಾದರೂ ಮಾಡಿ ಬೇಟೆ ಆಡಿ ಅವುಗಳ ಆಹಾರವನ್ನು ಒದಗಿಸಿಕೊಳ್ಳುವಂಥವರಾಗಿದ್ದೇವೆ. ಆದರೆ ಕರ್ತನಾದಂಥ ದೇವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾನೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ ಎಂಬುದಾಗಿ. ಹೌದು, ನಮಗಿವತ್ತು ದೇವರು ಈ ಒಂದು ಸಂದರ್ಭದಲ್ಲಿ ಈ ವಾಗ್ದಾನಗಳು ವಾಗ್ದಾನಗಳ ಮುಖಾಂತರ ತಿಳಿಸ್ತಾನೆ. ಆ ವಾಗ್ದಾನಗಳಿಗೂ ಒಂದೂ ಸುಳ್ಳಾಗೋದಿಲ್ಲ. ಪ್ರವಾದನೆಗಳಾದರೂ ಇಲ್ಲದೆ ಆಗುವುದು, ಸುಳ್ಳಾಗಬಹುದು. ಆದರೆ ದೇವರ ವಚನಗಳು, ದೇವರ ವಾಗ್ದಾನಗಳು ಎಂದಿಗೂ ಸುಳ್ಳಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸುವುದನ್ನು ನಾವು ಕಾಣ್ತೇವೆ. ಆದುದರಿಂದ ಈ ಲೋಕದಲ್ಲಿ ನಮ್ಮನ್ನು ನಿಮ್ಮನ್ನು ಉತ್ತೇಜಿಸುವುದಕ್ಕೋಸ್ಕರವಾಗಿ ನಾವು ಸೋತು ಹೋದೆವು, ಬಿದ್ದು ಹೋದೆವು ಎನ್ನುವಂಥ ಪರಿಸ್ಥಿತಿಯಲ್ಲಿ ಈ ಲೋಕಕ್ಕೆ ದೇವರು ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದಂಥ ಯೇಸುವನ್ನು ಕಳಿಸಿಕೊಟ್ಟನು. ಅಂದರೆ ನಮ್ಮ ರಕ್ಷಕನು, ವಿಮೋಚಕನು, ನಮ್ಮನ್ನು ಕಷ್ಟ ಸಂಕಷ್ಟ ಶಾಪ ನಾಶಗಳಿಂದ ವಿಮೋಚಿಸಲು ಶಕ್ತನಾದಂಥ ಆತನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ
ಒಬ್ಬಳಾದರೂ ಒಪ್ಪನಾದರೂ ನಾಶವಾಗುವುದಿಲ್ಲ ಎಂಬುದಾಗಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಮಗನೇ, ನಾನು ಹೇಳಿದಂಥ ಎಲ್ಲ ಭಾಗಗಳು ಸತ್ಯವೇದದಲ್ಲಿ ದಾಖಲಾಗಿರುವಂಥ ಸಾವಿರಾರು ವರ್ಷಗಳಿಂದ ದಾಖಲಾಗಿಸಲ್ಪಟ್ಟಂಥ ದೇವವಚನಗಳಾಗಿವೆ. ಇವೆಲ್ಲವೂ ಈ ಬಾಧೆಯಲ್ಲಿರುವಂಥವರನ್ನು, ಸಂಕಷ್ಟದಲ್ಲಿರುವವರನ್ನು, ಸೋತು ಹೋದಂಥವರನ್ನು, ನಿರೀಕ್ಷೆ ಕಳೆದುಕೊಂಡಂಥವರನ್ನು, ನಿರಾಸೆಯಲ್ಲಿರುವಂಥವರಿಗೆ ಒಂದು ಮಾರ್ಗ ಇದೆ. ಯಾಕೆಂದರೆ ನಿನ್ನನ್ನು ನನ್ನನ್ನು ಉಂಟು ಮಾಡಿದಂಥ ಸ್ವಾಮಿ ಇದರಿಂದ ತಪ್ಪಿಸಲು ಶಕ್ತನೆಂಬುದಾಗಿ. ಎಂಥ ಜಲರಾಶಿಯ ಮಧ್ಯದಲ್ಲಿ ಮುಳುಗಿ ಹೋಗ್ತಾ ಇರಬಹುದು. ಬೆಂಕಿ ನಮ್ಮನ್ನು ದಹಿಸಿ ನಾಶ ಮಾಡಲಿಕ್ಕೆ ಇರುವಂಥದ್ದು. ನಾವೇನು ಬಿದ್ದು ಹೋದೆವು, ಇನ್ನು ನಿರೀಕ್ಷೆ ಇಲ್ಲ ಅನ್ನುವಾಗ ನಿರೀಕ್ಷೆಯನ್ನು ಹುಟ್ಟಿಸುವಂಥವನಾಗಿದ್ದಾನೆ. ಬರಗಾಲದಲ್ಲಿಯೂ ಅವರ ಜೀವನವನ್ನು ಉಳಿಸುವಂಥವನಾಗಿದ್ದಾನೆ. ಆದ್ದರಿಂದ ನೀವು ಕಷ್ಟದಲ್ಲಿದ್ದೀರೋ, ಇಕ್ಕಟ್ಟಿನಲ್ಲಿದ್ದೀರೋ, ಯಾರಿಗೂ ಹೇಳಿಕೊಳ್ಳಲಾಗದಂಥ ಮರೆಯಾದ ಸಮಸ್ಯೆಯಲ್ಲಿದ್ದಾರೋ, ಹಾಗಾದರೆ ನಾವು ದೇವರ ಕಡೆ ನೋಡೋಣ. ಈ ಒಂದು ದೇವರ ಕಡೆ ನೋಡುವಾಗ ಆ ಕರ್ತನಾದಂಥ ಯೇಸು ಈ ಲೋಕಕ್ಕೆ ಬಂದ ಮತ್ತು ನಿನ್ನ ಕಷ್ಟಗಳನ್ನು ಅನುಭವಿಸಿದ ಮತ್ತು ಅನುಭವಿಸಿ ತೀರಿಸಿ ಸಮಾಧಿಗೆ ಹೋಗಿ ಎದ್ದು ಬಂದಿದ್ದಾನೆ. ಆತನೇ ಮೃತ್ಯುಂಜಯನಾದ ಕ್ರಿಸ್ತನು ಮತ್ತೊಮ್ಮೆ ಬರೋನಾಗಿದ್ದಾನೆ. ಆದರೆ ಆ ಬರೋಣಕ್ಕೆ ಮುಂಚೆ ಒಬ್ಬರಾದರೂ ನಾಶವಾಗಬಾರ್ದೆಂಬುದಾಗಿ ಆತನನ್ನು ದೃಷ್ಟಿಸುವರು ಆಶಾಭಂಗ ಪಡದೆ ಸಮಸ್ಯೆಯಲ್ಲಿ ಇಕ್ಕಟ್ಟುಗಳಲ್ಲಿ ಮುಳುಗಿ ಹೋಗದೆ ಕಾಪಾಡುವನಾಗಿದ್ದಾನೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇಂಥ ಹೀನ ಸ್ಥಿತಿಯಲ್ಲಿ ಯಾರ್ಯಾರಿದ್ದಾರೋ ಅವರು ದಯಮಾಡಿ ನೀವಿರುವಂಥ ಸ್ಥಳದಲ್ಲಿ ನಿಮ್ಮನ್ನು ಕಣ್ಣುಗಳನ್ನು ಮುಚ್ಚಿ ದೇವರ ಸನ್ನಿಧಿಯಲ್ಲಿ ಶಿರಬಾಗಿ ಆತನ ಸಹಾಯಕ್ಕಾಗಿ ಬೇಡಿಕೊಳ್ಳ್ರಿ. ಯಾಕಂದರೆ ಎಲ್ಲಿ ಇಬ್ಬರು ಮೂರು ಒಂದೇ ಮನಸ್ಸಿಂದ ಭೂಲೋಕದಲ್ಲಿ ಏನಾದರೂ ಬೇಡಿದರೆ ಅದು ದೇವರ ಮುಖಾಂತರ ಒದಗಿಸಲ್ಪಡುವುದೆಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವಾದಿ ದೇವನೇ, ಒದಗಿಸುವಾತನೇ, ಜಲರಾಶಿಗಳಿಂದ ತಪ್ಪಿಸಿ ಕಾಪಾಡಲು ದೇವರೇ ಶಕ್ತನಾದಂಥ ಸ್ವಾಮಿ, ದಹಿಸುವ ಅಗ್ನಿಯ ಜ್ವಾಲೆಗಳು ಅವರನ್ನು ತಾಕದಂತೆ ಕೇಡುಗಳು, ಗಂಡಾಂತರಗಳು, ಕಷ್ಟಗಳು, ವಿಪತ್ತುಗಳು, ಲೋಕದ ಸಂಗತಿಗಳು ಅವರನ್ನು ಈಸಿಕಿ ನಾಶ ಮಾಡುವ ಸ್ಥಿತಿಯಲ್ಲಿರುವುದಾದರೆ ದೇವಾ ಈ ಸಂದರ್ಭದಲ್ಲಿ ನಿನ್ನ ದೈವಿಕ ಪ್ರಸನ್ನತೆ ಈ ಮಗಳನ್ನು ಮುಟ್ಟು ಸ್ವಾಮಿ, ಈ ಮಗನನ್ನು ಮುಟ್ಟು ಸ್ವಾಮಿ, ಈ ಕುಟುಂಬವನ್ನು ವಿಮೋಚಿಸು ಸ್ವಾಮಿ. ಹೌದು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೌವನಸ್ಥರು ಬಳಲಿ ಹೋದಾರು, ಆದರೆ ನನ್ನನ್ನು ನಿರೀಕ್ಷಿಸುವಂಥವರು ಹೌದು ಇವುಗಳಿಂದ ಜಯವನ್ನು ಕಾಣುವರು ಎಂಬುದಾಗಿ. ಈಗೋ ನಿರೀಕ್ಷೆಯನ್ನು ಕಳೆದುಕೊಂಡಂತೆ ಇವರನ್ನು ನಿನ್ನ ಕೃಪೆಯಿಂದ ದೃಷ್ಟಿಸು ಸ್ವಾಮಿ. ನಿನ್ನ ಮಹಿಮೆ ಇವರು ಕಾಣಲಿಕ್ಕಾಗುವಂತೆ ಸಹಾಯ ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಇದರಿಂದ ನಿನಗೆ ಮಹಿಮೆ, ನಿನಗೆ ಘನತೆ, ನಿನಗೆ ಸ್ತುತಿ ಸ್ತೋತ್ರವಾಗಲಿ. ಯೇಸು ನಾಮದಲ್ಲಿ ಬೇಡಿ ನಿನ್ನ ಹಸ್ತಕ್ಕೆ ಇವರನ್ನು ಒಪ್ಪಿಸಿಕೊಡ್ತೇನೆ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಕಾರ್ಯಕ್ರಮನ ವೀಕ್ಷಿಸಿ ಇದರಿಂದ ದೇವರ ಆಶೀರ್ವಾದ ಮತ್ತು ಬಿಡುಗಡೆಯನ್ನು ನೀವು ಕಂಡಿರುವುದಾದರೆ, ಅದರ ವಿಶೇಷವಾದ ಅನುಭವವನ್ನು ನೀವು ಕಂಡಿರುವುದಾದರೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಹಾಕುವಂಥ ಆ ಒಂದು ದೂರವಾಣಿಯ ಸಂಖ್ಯೆ, ಫೋನ್ ನಂಬರ್ಗಳನ್ನು ಇದೆ, ಮೊಬೈಲ್ ನಂಬರ್ಗಳನ್ನು, ಅದಕ್ಕೆ ನೀವು ದಯಮಾಡಿ ಕರೆ ಮಾಡಿ ಹೇಳುವುದಾದರೆ ನಾವು ದೇವರಲ್ಲಿ ನಿಮಗಾಗಿ ಪ್ರಾರ್ಥಿಸುವುದಲ್ಲದೆ ಆತನಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಇದರಿಂದ ಅನೇಕ ಈ ಕಾರ್ಯಕ್ರಮಗಳ ಮುಖಾಂತರ ಉತ್ತೇಜಿಸಲ್ಪಟ್ಟಂಥವರು ಹೌದು ದೇವರಲ್ಲಿ ಇನ್ನೂ ಬಲ ಹೊಂದಲಿಕ್ಕಾಗುವಂತೆಯೂ ಮತ್ತು ನಿರೀಕ್ಷೆಯನ್ನು ಕಳೆದುಕೊಂಡಂಥವರು ಉತ್ತೇಜನ ಹೊಂದಲಿಕ್ಕಾಗುವಂತೆ ಸಹಾಯವಾಗೋದು. ಆದ್ದರಿಂದ ತಪ್ಪದೆ ನೀವು ಕರೆ ಮಾಡಿ ಮತ್ತು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆಯಲ್ಲಿ ಜ್ಞಾಪಿಸಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.